ನಮಸ್ತೆ ವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಕಾಂಪ್ಲೆಕ್ಸ್ ಅನಾಲಿಸಿಸ್ ಯಾರೆಲ್ಲ KCETಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆ ನಾನು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮಗೆ ಆಲ್ರೆಡಿ ಗೊತ್ತಿದೆ KCET ನೋಟಿಫಿಕೇಷನ್ ಅನ್ನೋದು ರಿಲೀಸ್ ಮಾಡಿದ್ದಾರೆ. ಎಕ್ಸಾಮ್ ಅನ್ನೋದು ನಿಮಗೆ November 2, 2025 ಇರುತ್ತೆ. ಇದೇ ವರ್ಷ November 2ನೇ ತಾರೀಕು ನಮಗೆ KCET ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇನ್ನು ನಮಗೆ ಓನ್ಲಿ 2 months ಮಾತ್ರ ನಮಗೆ ಬಾಕಿ ಇದೆ KCET ಎಕ್ಸಾಮ್ಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ರೆಕಾರ್ಡೆಡ್ ಕೋರ್ಸ್ ಅನ್ನೋದು ನಾನು ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಮಗೆ KCETಗೆ ಯಾವೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆಯೋ ಇನ್ಕ್ಲೂಡಿಂಗ್ ಸಮ್ ಟಾಪಿಕ್ಸ್ ಇನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೂಡ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ರೆಕಾರ್ಡೆಡ್ ಫಾರ್ಮೇಟಲ್ಲಿ ಇರುತ್ತೆ ಇದು. ನಮಗೆ 2 months ಇದೆ. ಈ 2 monthsಲ್ಲಿ ನಿಮಗೆ ಕಂಪ್ಲೀಟ್ ಸೆಪ್ಟೆಂಬರ್ ಮಂತೆಲ್ಲ ನಿಮಗೆ ರೆಕಾರ್ಡೆಡ್ ವೀಡಿಯೋಸು ಡೈಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ನಿಮಗೆ ಅಕ್ಟೋಬರ್ 1ಗೆಲ್ಲ ನಿಮಗೆ ಕಂಪ್ಲೀಟ್ ರೆಕಾರ್ಡೆಡ್ ವೀಡಿಯೋಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ. ಅಂದರೆ ಡೈಲಿ ನಿಮಗೆ ಸಮ್ ಚಾಪ್ಟರ್ಸ್ದೆಲ್ಲ ನಿಮಗೆ ರೆಕಾರ್ಡೆಡ್ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಡೈಲಿ ಆ ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ತಿಂಗಳಿರುತ್ತಲ್ಲ, ಆ ತಿಂಗಳು ಮತ್ತೆ ಇನ್ನೊಂದು ಸಲ ರಿವೈಸ್ ಮಾಡ್ಕೊಳ್ಳಿ. ಹೀಗೆ ನಿಮಗೆ ಫಾರ್ಮೇಟ್ ಅನ್ನೋದು ಇರುತ್ತೆ. ಈ ರೆಕಾರ್ಡೆಡ್ ಕೋರ್ಸ್ ಅನ್ನೋದು ನಿಮಗೆ 6 months ವ್ಯಾಲಿಡಿಟಿ ಇರುತ್ತೆ. ನೀವು ಇದನ್ನು ಬೇಕಾದ್ರೆ CSR ನೆಟ್ ಪ್ರಿಪ್ರೇಷನ್ ಕೂಡ ಯೂಸ್ ಮಾಡ್ಬೋದು. ನಮಗೆ KCETಲ್ಲಿ ಯಾವೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ ಅದೆಲ್ಲ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಇರುತ್ತಲ್ಲ, ಇವಾಗ ನಾನು ಕಾಂಪ್ಲೆಕ್ಸ್ ಅನಾಲಿಸಿಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಯೂಟ್ಯೂಬಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸು ಆ್ಯಂಡ್ ಟೋಪಾಲಜಿ ಆ್ಯಂಡ್ ಕಾಂಪ್ಲೆಕ್ಸ್ ಪ್ಲೇನ್. ಒಂದು ನಿಮಗೆ ಕಾಂಪ್ಲೆಕ್ಸ್ ನಂಬರು, ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರು ಆ್ಯಂಡ್ ಟೋಪಾಲಜಿ ಆ್ಯಂಡ್ ಕಾಂಪ್ಲೆಕ್ಸ್ ಪ್ಲೇನ್. ಆ್ಯಂಡ್ ಇದರ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ಸಮ್ KCET ಪ್ರೀವಿಯಸ್ ಇಯರ್ಸ್ ಪ್ರಾಬ್ಲಮ್ಸ್ ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ರೆಗ್ಯುಲರ್ ಆಗಿ ವೀಡಿಯೋಸ್ ಅನ್ನೋದು ಯೂಟ್ಯೂಬಲ್ಲಿ ಸಿಗುತ್ತೆ. ಡೈಲಿ ನೀವು ವೀಡಿಯೋಸ್ನ ನೋಡಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗುತ್ತೆ, ಗೊತ್ತಾಗುತ್ತೆ, ನೆನಪಿರುತ್ತೆ. ತುಂಬ ಜನ ಬೇಸಿಕ್ ಕಾನ್ಸೆಪ್ಟ್ಸಲ್ಲೇ ನಿಮ್ಗೆ ಗೊತ್ತಾಗಲ್ಲ. KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ನೋಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ KCET ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೇ ಕ್ವಶನ್ಸ್ ಇರುತ್ತೆ. ಇವಾಗ ನಾನು ಸ್ಟಾರ್ಟಿಂಗ್ ಸಮ್ ಕ್ವಶನ್ಸ್ ನಿಮ್ಗೆ ಇಂಟಿಗ್ರಲ್ ಪವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸು, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸು, ಅದ್ರ ಬಗ್ಗೆ ನಿಮಗೆ ಸಮ್ ಕ್ವಶನ್ಸ್ನ ಇಲ್ಲಿ ಮಾಡಿಸ್ತೀನಿ. ಬೇಕಾದರೆ ನೀವು ಪ್ರೀವಿಯಸ್ ಇಯರ್ಸ್ ಆಫ್ ಕ್ವಶನ್ಸ್ KCET ಕ್ವಶನ್ಸ್ನ ನೋಡಿ ಇದ್ರ ಮೇಲೆ ರಿಲೇಟೆಡ್ ನಿಮಗೆ 2 questions, ಮಿನಿಮಮ್ 2 questions ಸಿಗುತ್ತೆ ನಿಮಗೆ. 1 or 2 questions ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಸಿಗುತ್ತೆ. ಇನ್ನು ನಿಮಗೆ ಅನಲೈಟಿಕ್ ಫಂಕ್ಷನ್ ಅಂದರೆ ಏನು, ಆ್ಯಂಡ್ ಕಾಂಪ್ಲೆಕ್ಸ್ ಇಂಟಿಗ್ರೇಷನು, ಇದರೆಲ್ಲ ನಿಮಗೆ ರೆಕಾರ್ಡೆಡ್ ಕೋರ್ಸಲ್ಲಿ ಸಿಗುತ್ತೆ. ಡೀಟೇಲ್ ಆಗಿರುತ್ತೆ ಕೋರ್ಸ್ ಅನ್ನೋದು. ಇಲ್ಲಿ ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡ್ತೀವಿ. ಇಲ್ಲಿ ಕಾನ್ಸೆಪ್ಟ್ ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಹೈ ಲೆವೆಲ್ ಕ್ವಶನ್ಸ್. ನೀವು ಅದನ್ನು ಪ್ರಿಪೇರ್ ಆದರೆ ನಿಮಗೆ KCETಗೆ ತುಂಬ ಈಸಿ ಆಗುತ್ತೆ. ಇನ್ನು ನಮ್ಮ ಕಾನ್ಸೆಪ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ಗೆ ಬರೋದಾದರೆ ಬೇಸಿಕ್ ಕಾನ್ಸೆಪ್ಟ್ಸು. ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ಸ್, ಇದನ್ನು ನಾವು Z is equal to x plus iota y ಈ ಫಾರ್ಮೇಟಲ್ಲಿ ಡಿನೋಟ್ ಮಾಡ್ತೀವಿ ಕಾಂಪ್ಲೆಕ್ಸ್ ನಂಬರ್ಸ್ನ. ಎಕ್ಸ್ ಆ್ಯಂಡ್ ವೈ ಅನ್ನೋದು 2 ರಿಯಲ್ ನಂಬರ್ಸ್ ಆಗಿರುತ್ತೆ. i ಅನ್ನೋದು √-1, ಇದನ್ನು ನಾವು ಐಯೋಟಾ ಅಂತ ಕರಿತೀವಿ. ಓಕೆ,
ಎಕ್ಸ್ ವೈ ಅನ್ನೋದು ಎರಡು ರಿಯಲ್ ನಂಬರ್ಸ್ ಆಗಿರುತ್ತೆ, ಐ ಅನ್ನೋದು ಸ್ಕ್ವೇರ್ ರೂಟ್ ಆಫ್ -1. ಫಾರ್ ಎಕ್ಸಾಂಪಲ್ z ಈಸ್ ಈಕ್ವಲ್ ಟು 2 + 3 iota ಅಂತ ಬರೆದಿದ್ದೀವಿ. ಇದ್ರಿಗೆ ಕಂಪೇರ್ ಮಾಡಿ, ಅವಾಗ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ 2, ವೈ ವ್ಯಾಲ್ಯೂ ಏನು 3. ಓಕೆ, z ಈಸ್ ಈಕ್ವಲ್ ಟು 4 iota ಅಂತ ಬರೆದಿದ್ದೀನಿ. ಇಟ್ ಕ್ಯಾನ್ ಬಿ ರೀರೈಟ್ ಆಸ್ 0 + 4 iota ಅಂತ ಬರ್ಕೊತೀನಿ. ಇವಾಗ ಇದನ್ನು ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಏನು ಇದರಲ್ಲಿ 0, ವೈ ವ್ಯಾಲ್ಯೂ ಬಂದು 4. ಅದೇ z ಈಸ್ ಈಕ್ವಲ್ ಟು 1/2 ಅಂತ ಬರೀತೇನೆ. ಓನ್ಲಿ 1/2 ಅಂತ ಬರ್ಕೊತೀನಿ. ಇಟ್ ಕ್ಯಾನ್ ಬಿ ರೀರೈಟ್ ಆಸ್ 1/2 + 0 iota ಅಂತ ಬರ್ಕೊಬೋದು. ಎಕ್ಸ್ ಈಕ್ವಲ್ ಟು 1/2 ಆಗುತ್ತೆ, ವೈ ವ್ಯಾಲ್ಯೂ ಅನ್ನೋದು 0 ಆಗುತ್ತೆ. ನೋಡಿ, ಇದು ಈ ಫಾರ್ಮೇಟಲ್ಲಿ ನೀವು ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಏಕೆ ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಎಕ್ಸ್ ವ್ಯಾಲ್ಯೂ ಏನು, ವೈ ವ್ಯಾಲ್ಯೂ ಏನು. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಸಪೋಸ್ z ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾನೆ, ಓನ್ಲಿ z ಈಸ್ ಈಕ್ವಲ್ ಟು 0. ಇಟ್ ಕ್ಯಾನ್ ಬಿ ರೀರೈಟ್ ಆಸ್ 0 + 0 iota ಅಂತ ಬರ್ಕೊಬೋದು. ಆವಾಗ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 0, ವೈ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಓಕೆ, ನೆಕ್ಸ್ಟ್ ಫರ್ದರ್ ಆಗಿ ಈ z ಏನಿದೆಯೋ ಇದನ್ನು ಸಮ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನು ಅಂದರೆ z, ಓಕೆ, z ಈಸ್ ಈಕ್ವಲ್ ಟು x + iota y, ಪ್ಯೂರ್ಲಿ real and purely imaginary. ಪ್ಯೂರ್ಲಿ ರಿಯಲ್ ಆ್ಯಂಡ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ನಾವು ಇದನ್ನು ಡಿನೋಟ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ಲ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ, ಈ ಎಕ್ಸ್ನ ನಾವು ರಿಯಲ್ ಪಾರ್ಟ್ ಆಫ್ ಝೆಡ್ ಅಂತ ಬರಿತೀವಿ. ಇಟ್ ಕ್ಯಾನ್ ಬಿ ಡಿನೋಟ್ ಲೈಕ್ ದಿಸ್, RE ಆಫ್ ಝೆಡ್. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಈ ನೊಟೇಷನ್ ತುಂಬ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಆ್ಯಂಡ್ ವೈ ಇದೆಯಲ್ಲ, ಈ ವೈನ ನಾವು ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್ ಅಂತ ಬರಿತೀವಿ. ಇಟ್ ಕ್ಯಾನ್ ಬಿ ರಿಟನ್ ಆಸ್ IM ಆಫ್ ಝೆಡ್ ಅಂತ ಬರಿತೀವಿ. ನಿಮಗೆ ಎಲ್ಲಾದರೂ RE ಆಫ್ ಝೆಡ್ ಅಂತ ಕಾಣಿಸಿದರೆ ದಟ್ಸ್ ನಥಿಂಗ್ ಬಟ್ ರಿಯಲ್ ಪಾರ್ಟ್ ಆಫ್ ಝೆಡ್. ಅವಾಗ ಎಕ್ಸ್ ಅಂತ ತೊಗೊಬೇಕು ನೀವು. ಓಕೆ, ಈ IM ಆಫ್ ಝೆಡ್ ಅಂತ ಕಾಣಿಸಿದರೆ ದಟ್ಸ್ ನಥಿಂಗ್ ಬಟ್ ವೈ. ಓಕೆ, ಇಮ್ಯಾಜಿನರಿ ಪಾರ್ಟ್ ಆಫ್ ಝೆಡ್. ಓಕೆ, ಇದನ್ನು ನಾವು ರಿಯಲ್ ಪಾರ್ಟ್ ಅಂತ ಕರಿತೀವಿ. ಐ ಪಕ್ಕದಲ್ಲಿ ಏನಿರುತ್ತೋ ಆ ಟರ್ಮ್ನ ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ತಗೊತೀವಿ. ಇದು ಗೊತ್ತಿರಬೇಕು ನಿಮಗೆ. ಓಕೆ, ಇನ್ನು ಪ್ಯೂರ್ಲಿ ರಿಯಲ್ ಆ್ಯಂಡ್ ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಏನೋ ನೋಡೋಣ. ಪ್ಯೂರ್ಲಿ ರಿಯಲ್ ಅಂದರೆ ವೈ ಅನ್ನೋದು 0 ಇರಬೇಕು. ಅಂದರೆ ಓನ್ಲಿ ರಿಯಲ್ ನಂಬರ್ ಮಾತ್ರನೇ ಇರಬೇಕು, ಇಮ್ಯಾಜಿನರಿ ಪಾರ್ಟ್ ಇರಬಾರ್ದು. ಅದನ್ನು ನಾವು ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. ದಟ್ ನಥಿಂಗ್ ಬಟ್ ಇಫ್ ಆ್ಯಂಡ್ ಓನ್ಲಿ ಇದನ್ನು ನಾವು z ಈಸ್ ಈಕ್ವಲ್ ಟು x ಅಂತ ಬರಿತೀವಿ. ಓಕೆ, ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ಏನು, ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಮಾತ್ರನೇ ಇರಬೇಕು, ಈ ರಿಯಲ್ ಪಾರ್ಟ್ ಅನ್ನೋದು ಇರಬಾರ್ದು. ಆವಾಗ ಎಕ್ಸ್ ಅನ್ನೋದು 0 ತಗೊಳ್ಳಿ. ಎಕ್ಸ್ ಅನ್ನೋದು ನಾವು 0 ತಗೊತೀವಿ. ಓಕೆ, ಇಫ್ ಆ್ಯಂಡ್ ಓನ್ಲಿ z ಈಸ್ ಈಕ್ವಲ್ ಟು iota ಇಂಟು y ಅಂತ ಬರ್ಕೊತೀವಿ. ಓಕೆ, ಎಲ್ಲಾದರೂ ನಿಮಗೆ ಪ್ಯೂರ್ಲಿ ರಿಯಲ್ ಅಂತ ಕಾಣಿಸಿದರೆ ಡೈರೆಕ್ಟಾಗಿ ನೀವು y ಈಸ್ ಈಕ್ವಲ್ ಟು ಅಂತ 0 ತೊಗೊಬೇಕು. ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕಾಣಿಸಿದರೆ x ಈಕ್ವಲ್ ಟು 0 ಅಂತ ತೊಗೊಬೇಕು. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಇಷ್ಟು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇಂಟಿಗ್ರಲ್ ಪವರ್ಸ್. ಇದು ತುಂಬ ಇಂಪಾರ್ಟೆಂಟ್. ಇಂಟಿಗ್ರಲ್ ಪವರ್ಸ್ ಆಫ್ ಅಯೋಟ, ಇದು ತುಂಬ ಇಂಪಾರ್ಟೆಂಟು. ಓಕೆ, ನಮಗೆ ಅಯೋಟ ಅಂತ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ -1. ಇವಾಗ ಇದಕ್ಕೆ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ತೊಗೊಂಡ್ರೆ ಐ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ -1. ಓಕೆ, ನನಗೆ ಐ ಕ್ಯೂಬ್ ಬೇಕು. ಐ ಕ್ಯೂಬ್ ಏನಾಗುತ್ತೆ ಐ ಸ್ಕ್ವೇರ್ ಇಂಟು ಐ ಅಂತ ಬರ್ಕೊಬೋದಾ. ಓಕೆ, ಬೇಸಿಕ್ಸ್ ಆಫ್ ಎಕ್ಸ್ಪೋನೆಂಟ್ಸ್ ರೂಲ್ಸ್ ಗೊತ್ತಲ್ಲ, ಎಕ್ಸ್ಪೋನೆಂಟ್ಸ್ ರೂಲ್ಸ್. a⁻m + n ಇರೋದನ್ನು a⁻m ಇಂಟು a⁻n ಅಂತ ಬರ್ಕೊಬೋದು. ಇದನ್ನು ನಾವು ಲೋವರ್ ಕ್ಲಾಸಸ್ಸಲ್ಲಿ ಓದಿರ್ತೀವಿ. ಓಕೆ, ಈ ಫಾರ್ಮೇಟಲ್ಲಿ ಬರೆದ್ರೆ ಐ ಸ್ಕ್ವೇರ್ ಅಂದರೆ -1 ಇಂಟು ಐ, ದಿಸ್ ನಥಿಂಗ್ ಬಟ್ ಮೈನಸ್ ಐಯೋಟ. i⁻4, ಇದನ್ನು ನಾನು ಐ ಕ್ಯೂಬ್ ಇಂಟು ಐ ಅಂತ ಬರ್ಕೊತೀನಿ.
ಆವಾಗ ಐ ಕ್ಯೂಬ್ ಅಂದರೆ ಮೈನಸ್ ಐ ಇಂಟು ಐ, -1 ಇಂಟು ಐ ಇಂಟು ಐ ಸ್ಕ್ವೇರ್, -1 ಇಂಟು ಐ ಸ್ಕ್ವೇರ್ ನಥಿಂಗ್ ಬಟ್ ಏನಾಗುತ್ತೆ ನಮಗೆ -1 +1 ಆಗುತ್ತೆ, ನಥಿಂಗ್ ಬಟ್ 1. ಓಕೆ, ಇದನ್ನು ಬೇಕಾದರೆ ನೀವು ಈಗೂ ಬರ್ಕೊಬೋದು, ಐ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೊಬೋದು. ಐ ಸ್ಕ್ವೇರ್ ಅಂದರೆ ಏನು, -1 ಹೋಲ್ ಸ್ಕ್ವೇರ್ ಮೈನಸ್ ನೆಗೆಟಿವ್ಗೆ ಈವನ್ ಪವರ್ ಇದ್ದರೆ ಅದರ ವ್ಯಾಲ್ಯೂ ಪಾಸಿಟಿವ್ +1 ಬರುತ್ತೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಅಂದರೆ ಇದ್ರ ವ್ಯಾಲ್ಯೂ ಎಷ್ಟು, +1, ಇದ್ರ ವ್ಯಾಲ್ಯೂ ಎಷ್ಟು ನಿಮಗೆ -i. ಇಷ್ಟು ಗೊತ್ತಾಯ್ತಲ್ಲ. ಇವಾಗ ನೆಕ್ಸ್ಟ್ ನನಗೆ i⁵ ಬೇಕು. ನಾನೇನು ಮಾಡ್ತೀನಿ, ಇದನ್ನು i⁴ ಇಂಟು ಐ ಅಂತ ಬರ್ಕೊತೀನಿ. i⁴ ಅಂದರೆ 1. ಓಕೆ, 1 ಇಂಟು i, ದಿಸ್ ನಥಿಂಗ್ ಬಟ್ ಐ ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟ್ i⁵ ಬೇಕು. ಇದನ್ನು ನಾನು i⁵ ಇಂಟು ಐ ಅಂತ ಬರ್ಕೊತೀನಿ. i⁵ ಅಂದರೆ ಐ ಇಂಟು ಐ ಸ್ಕ್ವೇರ್ ಅಂದರೆ ಏನು, -1. i⁵ ಇದನ್ನು i⁵ ಇಂಟು ಐ ಅಂತ ಬರ್ಕೊಬೋದು. i⁵ ಅಂದರೆ -1 ಇಂಟು ಐ, ದಿಸ್ ನಥಿಂಗ್ ಬಟ್ -i. i⁵ ಇದನ್ನು i⁴ ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದು. ಓಕೆ, ಪವರ್ಸ್ನ ಮಲ್ಟಿಪ್ಲೈ ಮಾಡಿ, 4 2 8, ಸೇಮ್ ಇದೇ ಬರುತ್ತಲ್ಲ. i⁴ ನಥಿಂಗ್ ಬಟ್ 1 ಸ್ಕ್ವೇರ್ ಅಂದರೆ 1. ಅಂದರೆ ಇದರಿಂದ ನಿಮ್ಗೆ ಏನು ಗೊತ್ತಾಯಿತು ನೋಡಿ, i -1 -i 1, ಸೇಮ್ ಇದೇ ವ್ಯಾಲ್ಯೂಸ್ ಬಂದಿದೆ. i -1 -i 1, ಸೇಮ್ ಇದೇ ನಂಬರ್ಸೇ ಮತ್ತೆ ರಿಪೀಟ್ ಆಗ್ತಿದೆ. ಓಕೆ, ಮತ್ತೆ ನಿಮ್ಮ i⁵ 9, i⁵ 10, i⁵ 11, i⁵ 12 ಬರ್ದಿದೆ ಅಂದ್ಕೊಳ್ಳಿ, ಸೇಮ್ ಇದೇ ನಂಬರ್ಸೇ ಮತ್ತೆ ರಿಪೀಟ್ ಆಗುತ್ತೆ. ಓಕೆ, ಅರ್ಧಾಯ್ತಲ್ಲ. ಅಂದರೆ 4 ಇಂಟಿಗ್ರಲ್ ಪವರ್ಸ್ ಆದಮೇಲೆ ನಿಮಗೆ ಮತ್ತೆ ಅದೇ ನಂಬರ್ಸ್ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದು, ಈ 4 ನಾನು ಆ್ಯಡ್ ಮಾಡ್ತೀನಿ, i ಪ್ಲಸ್ ಐ ಸ್ಕ್ವೇರ್ ಪ್ಲಸ್ ಐ ಕ್ಯೂಬ್ ಪ್ಲಸ್ i⁴. ಈ 4 ಟರ್ಮ್ನ ನಾನು ಆ್ಯಡ್ ಮಾಡಿದರೆ ಐ ಅಂದರೆ ಐಯೇ ಬರ್ಕೊತೀನಿ, ಐ ಸ್ಕ್ವೇರ್ ಅಂದರೆ -1, ಐ ಕ್ಯೂಬ್ ಅಂದರೆ -i, i⁴ ಅಂದರೆ 1. ನೋಡಿ, ಈ ಟರ್ಮು -1 +1 ಕ್ಯಾನ್ಸಲ್ ಆಗುತ್ತೆ, ನಮಗೆ 0 ಬಂತು. ಇದು ತುಂಬ ಇಂಪಾರ್ಟೆಂಟು. ಐ ಸ್ಕ್ವೇರು ಐ ಕ್ಯೂಬ್ ಪ್ಲಸ್ i⁴. ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ನಮಗೇನು ಗೊತ್ತಾಯ್ತಂದರೆ, ಸಮ್ ಆಫ್ 4 consecutive powers of iota equal to 0. ಇದು ತುಂಬ ಇಂಪಾರ್ಟೆಂಟ್ ನೋಟ್, ನೆನಪಿಟ್ಕೊಳ್ಳಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಟ್. ಫಾರ್ ಎಕ್ಸಾಂಪಲ್, ಇದನ್ನು ಜನರಲ್ ಆಗಿ i⁵n, i⁴n+1, i⁴n+2, i⁴n+3 ಈಕ್ವಲ್ ಟು 0 ಅಂತ ಬರ್ಕೊತೀವಿ. ಓಕೆ, n ಹತ್ರ ಎನಿ ಇಂಟೀಜರ್ ತೊಗೊಬೋದು. n belongs to any integer. ಓಕೆ, ಸಮ್ ಆಫ್ 4 consecutive powers of i is equal to 0. ಇದರಿಂದ ನಮಗೆ ಏನು ಯೂಸು, ಈ ಒಂದು ರಿಸಲ್ಟ್ನಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದ್ರ ಮುಂಚೆ ಫಸ್ಟ್ ನಿಮಗೆ ಅಪ್ ಟು i⁵8 ಮಾಡಿದ್ರಿ. ಸಪೋಸ್ i⁵ 2025 ಕೇಳಿದ್ದಾರೆ ಅಂದ್ಕೊಳ್ಳಿ, ಇದ್ರ ವ್ಯಾಲ್ಯೂ ಏನಾಗುತ್ತೆ? ಓಕೆ, ಇದನ್ನು ಮಾಡಿದಾಗಟ್ಟ ಐ ಸ್ಕ್ವೇರ್, ಐ ಕ್ಯೂಬ್, i⁴ 4, i⁴ 6, i⁴ 7, i⁴ 8, i⁴ 9 ಅನ್ಸೋನ್ i⁵ 2025 ಮಾಡೋಕ್ಕಾಗಲ್ಲ. ಇವೆಲ್ಲ ನಂಬರ್ಸ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಓಕೆ, ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ತುಂಬ ಟೈಮ್ ತಗೊಳುತ್ತೆ. ಓಕೆ, ಡೈರೆಕ್ಟಾಗಿ ವಿತಿನ್ ಸೆಕೆಂಡ್ಸಲ್ಲಿ ಇದ್ರ ಆನ್ಸರ್ ಹೆಂಗೆ ಬರೆಯೋದು ನೋಡಿ. ನಮಗೇನು ಗೊತ್ತು, ರಿಸಲ್ಟು 4 ಟರ್ಮ್ಸ್ ಆದಮೇಲೆ ಸೇಮ್ ಅದೇ ನಂಬರ್ಸು ಅಂದರೆ ಸೇಮ್ ಅದೇ ವ್ಯಾಲ್ಯೂಸ್ ನಮಗೆ ರಿಪೀಟ್ ಆಗ್ತಾಯಿದೆ.
ಅಯೋಟದ ಪವರ್ಸ್ದು ಸೇಮ್ ಅದೇ ವ್ಯಾಲ್ಯೂಸ್ ಅನ್ನೋದು ನಿಮಗೆ ರಿಪೀಟ್ ಆಗ್ತಾ ಇದೆ, ಅದು ಗೊತ್ತು ನಮಗೆ. ಓಕೆ, ಇವಾಗ ಏನು ಮಾಡ್ತೀವಿ ಅಂದರೆ ಈ ಪವರ್ ಇದೆಯಲ್ಲ ಐಗೆ ಈ 2025ನ 4ನಿಂದ ಡಿವೈಡ್ ಮಾಡಿ, 4ನಿಂದ ಡಿವೈಡ್ ಮಾಡಿ ಏನಾಗುತ್ತೆ ನಮಗೆ 4 5 20, ಇದು 0 25. ಓಕೆ, 4 6 24 1, ಇದು ನಮಗೆ ರಿಮೈಂಡರ್ ಎಷ್ಟು ಬಂತು 1. ಇವಾಗ ಏನು ಮಾಡ್ತೀರಾ ಅಂದರೆ ಈ 2025 ಇದೆಯಲ್ಲ ಈ ಪ್ಲೇಸಲ್ಲಿ ರಿಮೈಂಡರ್ ಎಷ್ಟು ಬರುತ್ತೋ ಅದನ್ನು ರೀಪ್ಲೇಸ್ ಮಾಡಿ. ಓಕೆ, ಯಾವತ್ತೂ ಅಷ್ಟೇ ಇದೇ ಪವರ್ಸಲ್ಲೇ ಬರೋ ಥರ ನೋಡ್ಕೊಳ್ಳಿ. ಓಕೆ, ನಮಗೆ ರಿಮೈಂಡರ್ ಅನ್ನೋದು 1 ಬರಬೇಕು, 2 ಬರಬೇಕು, 3 ಬರಬೇಕು, ಇಲ್ಲಾಂದರೆ 4 ಬರಬೇಕು. ಸಪೋಸ್ ಅದಕ್ಕಿಂತ ಜಾಸ್ತಿ ಬಂದರೆ ಮತ್ತೆ ಇನ್ನೊಂದು ಸಲ ಡಿವೈಡ್ ಮಾಡಿ ಅಷ್ಟೇ. ಓಕೆ, i⁻1 ನಥಿಂಗ್ ಬಟ್ ಐಯೋಟ ಓನ್ಲಿ, ಅಂದರೆ i⁻2025 ಅದರ ವ್ಯಾಲ್ಯೂ ಎಷ್ಟು ಐಯೋಟ. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇನ್ನೊಂದು i⁻24 ಅಂತ ತೊಗೊಂಡಿದ್ದೀನಿ. ಇದ್ರ ವ್ಯಾಲ್ಯೂ ಏನಾಗುತ್ತೆ 24ನ 4ನಿಂದ ಡಿವೈಡ್ ಮಾಡಿ, 4 6 24, ರಿಮೈಂಡರ್ ಎಷ್ಟು 0, ರಿಮೈಂಡರ್ ವಿ ಗಾಟ್ 0. ದಿಸ್ ನಥಿಂಗ್ ಬಟ್ i⁻24 ಹತ್ರ 0 ರಿಪ್ಲೇಸ್ ಮಾಡಿ, i⁻0 ಅಂದರೆ 1, ಇಷ್ಟ ಇದ್ರ ವ್ಯಾಲ್ಯೂ. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡೆ, ತುಂಬ ಇಂಪಾರ್ಟೆಂಟ್. ಇನ್ನು ಇದರಲ್ಲೇ ಸಮ್ ಕ್ವಶನ್ಸ್ ಈಗ ಕೇಳ್ತಾರೆ. ಫೈಂಡ್ ಸಮೇಷನ್ n is equal to 1 to 100 ಬಿಡು. ಫಸ್ಟು 10 ತಗೊಳ್ಳೋಣ. ಫಸ್ಟ್ 10 ತಗೊಳ್ಳೋಣ. i⁻n ಇದ್ರ ವ್ಯಾಲ್ಯೂ ಎಷ್ಟು, ಇದು ಇಂಪಾರ್ಟೆಂಟ್. ಇದ್ರ ವ್ಯಾಲ್ಯೂ ಏನಾಗುತ್ತೆ ಒಂದು ಸಲ ವೀಡಿಯೋನ ಪಾಸ್ ಮಾಡಿ ನೀವು ಥಿಂಕ್ ಮಾಡಿ ಇದರ ವ್ಯಾಲ್ಯೂ ಏನಾಗುತ್ತೆ ಅಂತ. ಸಮೇಷನ್ ಅಂದರೆ ಏನು, ಇದನ್ನು ನಾವು ಹೆಂಗೆ ಬರೀತೀವಿ, n ಹತ್ರ 1 ತಗೊಳ್ಳಿ ಐಯೋಟ, n ಹತ್ರ 2 ತಗೊಳ್ಳಿ i², n ಹತ್ರ 3 ತಗೊಳ್ಳೆ i³ i⁻4 i⁻5 i⁻6 i⁻7 i⁻8 i⁻9 ಪ್ಲಸ್ i⁻10. ದಿಸ್ ನಥಿಂಗ್ ಬಟ್ ದಿಸ್. ಓಕೆ, ಇದನ್ನು ಈ ಫಾರ್ಮೇಟಲ್ಲಿ ನಾವು ಈಗ ಬರಿಬೋದು. ಸಮೇಷನ್ ಅಂದರೆ ಏನು, ಹೀಗೆ ಪ್ಲಸ್ ಮಾಡೋದು ಅಷ್ಟೇ. ಓಕೆ, ಸಮೇಷನ್ ಅಂದರೆ ಸಮ್, ಇದು ಗೊತ್ತಿರಲಿ ಬೇಸಿಕ್. ಓಕೆ, ಈ ಸಿಂಬಲ್ ಇದೆ ಅಂದ್ಕೊಳ್ಳಿ, ದಿಸ್ ನಥಿಂಗ್ ಬಟ್ ಪ್ರಾಡಕ್ಟ್. ಓಕೆ, ಈ ಸಿಂಬಲ್ ಇದ್ದರೆ ದಿಸ್ ನಥಿಂಗ್ ಬಟ್ ಸಮೇಷನ್, ಸಮ್ ಮಾಡಬೇಕು. ಈ ಸಿಂಬಲ್ ಇದ್ದರೆ ಇದನ್ನು ನಾವು ಪ್ರಾಡಕ್ಟ್ ಮಾಡಬೇಕು. ಓಕೆ, ಇದು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇವಾಗ ನಮಗೆ ಒಂದು ರಿಸಲ್ಟ್ ಹೇಳಿದೆ ನಿಮಗೆ, ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ಪವರ್ಸ್ ಆಫ್ ಐಯೋಟ ಈಕ್ವಲ್ ಟು 0. 4 ಟರ್ಮ್ಸ್ ಇವನ್ನ ಆ್ಯಡ್ ಮಾಡಿದ್ದು ವ್ಯಾಲ್ಯೂ ಎಷ್ಟು ಬರುತ್ತೆ 0. ಸಮ್ ಮಾಡಿದರೆ 0, ಇದನ್ನು ಸಮ್ ಮಾಡಿದರೆ 4 ಟರ್ಮ್ಸ್ 0. ಇನ್ನು ನಮಗೆ ಲೆಫ್ಟ್ ಏನಾಗುತ್ತೆ, ನಮಗೆ ಓನ್ಲಿ i⁻9 ಪ್ಲಸ್ i⁻10 ಇಷ್ಟು ಮಾತ್ರ ನಮಗೆ ಉಳಿಯುತ್ತೆ. ಇವಾಗ ನಾನು i⁻9, ಓಕೆ 9ನ 4ನಿಂದ ಡಿವೈಡ್ ಮಾಡಿ, 4 2 8, ದಿಸ್ ನಥಿಂಗ್ ಬಟ್ 1, ಅಂದರೆ 9 ಹತ್ರ 1ನ ರಿಪ್ಲೇಸ್ ಮಾಡ್ಬೋದು, ರಿಮೈಂಡರ್ 1 ಬಂದಿದೆ. ಇನ್ನು 10, 4 2 8 2, ರಿಮೈಂಡರ್ ಎಷ್ಟು 2, i² ಅಂದರೆ -1, ಇದ್ರ ವ್ಯಾಲ್ಯೂ ಎಷ್ಟು i-1, ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ i-1. ಇದೆಲ್ಲ ಓಕೆ ಸರಿ. ಓಕೆ, ಚಿಕ್ಕ ನಂಬರು 10 ಗಂಟೆ ಕೊಟ್ಟಿದ್ದಾರೆ, ನೀವು ಮಾಡಿದ್ರಿ. ಅದೇ ಇನ್ಸ್ಟೆಡ್ ಆಫ್ 10 ನಾನು 2025 ಕೊಡ್ತೀನಿ. ಓಕೆ, 2025 ಕೊಡ್ತೀನಿ, ಇಲ್ಲಾಂದರೆ 100 ತೊಗೊಳ್ಳಿ, ಪ್ರೆಸೆಂಟ್ 100 ತೊಗೊಳ್ಳಿ. ನಾನು ಇಲ್ಲಿ ಪವರ್ಸ್ ಅನ್ನೋದು ಇನ್ಕ್ರೀಸ್ ಮಾಡಿದ್ದೀನಿ, 100 ಇರ್ಬೋದು, ಜಾಸ್ತಿ ಎಷ್ಟಾದರೂ ಇರ್ಬೋದು ಪವರ್. ಆವಾಗ ನೀವೇನು ಮಾಡ್ತೀರಾ, ಈಗ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಓಕೆ, ನಮ್ಮ KCET-ಅಲ್ಲಿರೋದೇ ಕಡಿಮೆ ಟೈಮು. ಓಕೆ, ಆ ಟೈಮಲ್ಲಿ ವಿತಿನ್ 1 ಮಿನಿಟಲ್ಲಿ ಈ ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಹೇಗೆ ಮಾಡ್ತೀರಾ,
ಸಾಲ್ವ್ ಮಾಡಬೇಕಂದ್ರೆ ಇಲ್ಲೊಂದು ಶಾರ್ಟ್ಕಟ್ ಟ್ರಿಕ್ ಒಂದು ಹೇಳ್ತೀನಿ ನೋಡಿ. 1ನಿಂದ 100 ಎಷ್ಟು ಟರ್ಮ್ಸ್ ಆಗುತ್ತೆ ಅಂದರೆ ಇದನ್ನು ಬರ್ಕೊಂಡೋಗಿ I1 I2 ಹಿಂಗೆ ಬರ್ಕೊಂಡೋದ್ರೆ I⁻100 ಬರೀತೀರಿ. ಅಂದರೆ ಎಷ್ಟು ಟರ್ಮ್ಸ್ ಆಗುತ್ತೆ? 1 2 3 100 ಟರ್ಮ್ಸ್ ಆಗುತ್ತೆ ಇದು. ಕರೆಕ್ಟಾ? ಇಲ್ಲೊಂದು ಫಾರ್ಮುಲಾ, ಇಲ್ಲೊಂದು ಟ್ರಿಕ್ ನೆನಪಿಟ್ಕೊಳ್ಳಿದು. ಏನು ಟ್ರಿಕ್ ಅಂದರೆ ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಈಕ್ವಲ್ ಟು ನಂಬರ್ ಆಫ್ ಟರ್ಮ್ಸ್ ಬೈ 4. ಓಕೆ, ಈ ಟ್ರಿಕ್ನ ನೆನಪಿಟ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 100 ಬೈ 4. ಇದ್ರ ರಿಮೈಂಡರ್ ಎಷ್ಟು ಬರುತ್ತೋ ಅದನ್ನು ಬರೀರಿ. ರಿಮೈಂಡರ್ 4ನಿಂದ 100ನ 4ನಿಂದ ಡಿವೈಡ್ ಮಾಡಿ ಏನು ಬರುತ್ತೆ? 4 2s 8 20 4 5s 20 0. ರಿಮೈಂಡರ್ ಎಷ್ಟು? 0. ಅಂದರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ? 0. ಒಂದು ಟರ್ಮ್ ಕೂಡ ನಮ್ಗೆ ಉಳಿಯಲ್ಲ. ಓಕೆ, ಎಲ್ಲ 0 ಆಗೋಗುತ್ತೆ. ಅಂದರೆ ಸಮ್ ಆಫ್ 4 ಕನ್ಸಿಕ್ಯೂಟಿವ್ ಟರ್ಮ್ಸ್ 4 ಟರ್ಮ್ಸ್ ನೀವು 0 0 0 ಅಂತ ತೊಗೊಂಡೋದ್ರೆ ಎಲ್ಲ ಟರ್ಮ್ಸ್ 0 ಆಗೋಗುತ್ತೆ. ಟೋಟಲಾಗಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 0. ಒಂದು ಟರ್ಮ್ ಕೂಡ ನಿಮಗೆ ಉಳಿಯೋದಿಲ್ಲ, ಎಲ್ಲ 0 ಆಗುತ್ತೆ. ಸಪೋಸ್ ನಾನಿಲ್ಲಿ n = -2ನಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, -2ನಿಂದ ಸ್ಟಾರ್ಟ್ ಮಾಡ್ತೀನಿ. ಆವಾಗ ಇದರ ಆನ್ಸರ್ ಏನು ಬರುತ್ತೆ ಹೇಳಿ. ಆವಾಗ ನೋಡಿ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ. -2ನಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. -2 -1 0 1 2 3 and so on 100. ಅಂದರೆ ಇಲ್ಲಿಂದ ನಿಮ್ಗೆ 100 ಟರ್ಮ್ಸ್ ಇದೆ. ಓಕೆ, ಇಲ್ಲಿ ಎಷ್ಟಿದೆ? 3 ಟರ್ಮ್ಸ್ ಇದೆ. 3 + 100 ಅಂದರೆ 103 ಟರ್ಮ್ಸ್ ಇದೆ ನಿಮಗೆ. 103 ಟರ್ಮ್ಸ್ ನಿಮಗೆ ಇದೆ ಇದರಲ್ಲಿ. ಆವಾಗ ನಿಮಗೆ ಟ್ರಿಕ್ ಅಪ್ಲೈ ಮಾಡಿದರೆ 103 ಇದ್ರದ್ದು ರಿಮೈಂಡರ್ ಅನ್ನೋದು ಫೈಂಡ್ ಔಟ್ ಮಾಡಿ. 4 103. ಓಕೆ, 4 2s 8 23. ಓಕೆ, ಅರ್ಥ ಆಯ್ತಾ? ಇವಾಗ 5 20. ರಿಮೈಂಡರ್ ಎಷ್ಟು ಬಂತು? 3. ವಿ ಲೆಫ್ಟ್ 3. ರಿಮೈಂಡರ್ 3 ಬಂತು. ಅಂದರೆ ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ 3. ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಎಷ್ಟಾಗುತ್ತೆ? ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಈಕ್ವಲ್ ಟು 3 ಬಂತು. ಅಂದರೆ 3 ಟರ್ಮ್ಸ್ ಲೆಫ್ಟ್ ಆಗುತ್ತೆ. ನೀವು ಫಸ್ಟ್ 3 ಟರ್ಮ್ಸ್ ಬರೀಬೋದು, ಇಲ್ಲಾಂದರೆ ಲಾಸ್ಟ್ 3 ಟರ್ಮ್ಸ್ನ ಬರ್ಕೊಬೋದು. ಅಂದರೆ n ಹತ್ರ -2 I⁻1 ಪ್ಲಸ್ I⁻0 ಈ 3 ಟರ್ಮ್ಸ್ ನೀವು ಬರ್ಕೊಬೋದು. ಇಲ್ಲಾಂದರೆ ಲಾಸ್ಟ್ 3 ಟರ್ಮ್ಸ್ ನೀವು ಬರ್ಕೊಬೋದು, ನಿಮ್ಮ ಇಷ್ಟ. ಓನ್ಲಿ 3 ಟರ್ಮ್ಸ್, ಫಸ್ಟ್ 3 ಟರ್ಮ್ಸ್ ಇಲ್ಲಾಂದರೆ ಲಾಸ್ಟ್ 3 ಟರ್ಮ್ಸ್ ನಮಗೆ ಉಳಿಯುತ್ತೆ. ಓಕೆ, ನೀವು ಯಾವುದಾದ್ರೂ ಬರ್ಕೊಬೋದು. ಫಸ್ಟ್ 3 ಟರ್ಮ್ಸ್ ಇಲ್ಲಾಂದರೆ ಲಾಸ್ಟಲ್ಲಿರುವಂಥ 3 ಟರ್ಮ್ಸ್ನ ನೀವು ಬರ್ಕೊಬೋದು. I⁻2 ಇದ್ರ ವ್ಯಾಲ್ಯೂ ಏನಾಗುತ್ತೆ? ಇದನ್ನು I² ಅಂತ ಬರ್ಕೊಬೋದಾ? ಓಕೆ, ಪ್ಲಸ್ ಇದನ್ನು I⁻1 ಅಂತ ಬರ್ಕೊತೀನಿ. I⁻0 ಅಂದರೆ 1. ಓಕೆ, I² ಅಂದರೆ -1 ಓಕೆ, ದಿಸ್ ನಥಿಂಗ್ ಬಟ್ I⁻1 ನಥಿಂಗ್ ಬಟ್ 1/i + 1. ಓಕೆ, ದಿಸ್ ನಥಿಂಗ್ ಬಟ್ ಇದರ ವ್ಯಾಲ್ಯೂ ಏನಾಗುತ್ತೆ ನಮಗೆ? 1/-1 ಅಂದರೆ ದಿಸ್ ನಥಿಂಗ್ ಬಟ್ -1 + 1/i + 1. -1 + 1 ಕ್ಯಾನ್ಸಲ್ ಆಗುತ್ತೆ. ದಿಸ್ ನಥಿಂಗ್ ಬಟ್ 1/i. ಓಕೆ, ಇದನ್ನು ನೀವು ಕಾಂಜುಗೇಟ್ ಮಾಡಿ. ಇದು ಕಾಂಜುಗೇಟ್ ಅನ್ನೋದು ಬರ್ಕೊಬೇಕು. ಯಾವತ್ತೂ ಅಷ್ಟೇ ಐಯೋಟಾ ಅನ್ನೋದು ಡಿನಾಮಿನೇಟರಲ್ಲಿ ಬರಬಾರ್ದು. ಓಕೆ, ಐಯೋಟಾ ಅನ್ನೋದು ಡಿನಾಮಿನೇಟರ್ ಬರಬಾರ್ದು. ಅದ್ರಗೋಸ್ಕರನೇ ನಾವು ಕಾಂಪ್ಲೆಕ್ಸ್ ಕಾಂಜುಗೇಟ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ. ಅದನ್ನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರದ್ದು ಜಸ್ಟ್ ಐನಿಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಳ್ಳಿ.1 × i × i². I² ಅಂದರೆ -1. ದಿಸ್ ನಥಿಂಗ್ ಬಟ್ -i. ಓಕೆ, 1/i ಇದನ್ನು ಕಾಂಪ್ಲೆಕ್ಸ್ ಕಾಂಜುಗೇಟ್ನಿಂದ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ದೀರಿ.
ಇದ್ರ ವ್ಯಾಲ್ಯೂ ಎಷ್ಟು ಬಂತು -i. ಇದು ಅಬ್ಸರ್ವ್ ಮಾಡಿ, ಈ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನಮಗೆ ಸಮೇಷನ್ i is equal to k is equal to 0 to 200 i raised to power k ಇದೆ. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ಇದರಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ನೋಡಿ, 0ರಿಂದ ಸ್ಟಾರ್ಟ್ ಆಗುತ್ತೆ. 0 1 2 and so on 200. ಇಲ್ಲಿಂದ ನಿಮಗೆ 200 ಟರ್ಮ್ಸ್ ಇದೆ. ಓಕೆ, ಅಡಿಷ್ನಲ್ ಆಗಿ ಇಲ್ಲೊಂದು ಟರ್ಮ್ ಇದೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಟೋಟಲ್ ಆಗಿ 201 ಟರ್ಮ್ಸ್. ಟೋಟಲ್ ಆಗಿ ನಮಗೆ ಎಷ್ಟು ಟರ್ಮ್ಸು? 201 ಟರ್ಮ್ಸ್. ಇವಾಗ ನಮಗೆ ಎಷ್ಟು ಟರ್ಮ್ಸ್ ಲೆಫ್ಟ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇದನ್ನು 4ನಿಂದ ಡಿವೈಡ್ ಮಾಡಿ. 4 5 20. ಓಕೆ, ಇದು ನಮ್ಗೆ 1 ಅಂದರೆ ರಿಮೈಂಡರ್ ಎಷ್ಟು? 1 ಬಂದಿದೆ. ರಿಮೈಂಡರ್ 1. ದೇರ್ಫೋರ್ ನಂಬರ್ ಆಫ್ ಟರ್ಮ್ಸ್ ಲೆಫ್ಟ್ ಎಷ್ಟು? ಓನ್ಲಿ 1 ಟರ್ಮ್. ಓನ್ಲಿ 1 ಟರ್ಮ್ ಮಾತ್ರ ಲೆಫ್ಟ್ ಆಗುತ್ತೆ. ಅದರಿಂದ ನೀವು ಫಸ್ಟಲ್ಲಿರೋ 1 ಟರ್ಮ್ ಬರಿಬೋದು, ಇಲ್ಲಾಂದರೆ ಲಾಸ್ಟಲ್ಲಿರೋ 1 ಟರ್ಮ್ ಬರ್ಕೊಬೋದು. ನಾನು ಫಸ್ಟಲ್ಲಿರೋದು ಬರ್ಕೊತೀನಿ. i raised to power of k ಹತ್ರ 0, i raised to power of 0 ವ್ಯಾಲ್ಯೂ 1. ಇಷ್ಟೇ. ಓಕೆ, ನೆಕ್ಸ್ಟು ಇದರಲ್ಲೇ ನಮಗೆ ಮತ್ತೆ ಇನ್ನೊಂದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. pi of p is equal to 1 to 50 i raised to power of p. ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇವಾಗ p ಹತ್ರ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡಿ i raised to power of 1 ಇಂಟು i raised to power of 2 i raised to power of 3 and so on i raised to power of 50 ಆಗುತ್ತೆ. ನಮಗೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ನಮ್ಗೆ ಗೊತ್ತಿದೆ, a raised to power of m. ಓಕೆ, ಇಂಟು a raised to power of n. ಬೇಸ್, ಇದನ್ನು ಬೇಸಸ್ ಅಂತ ಕರಿತೀವಿ. ಆ ಬೇಸಸ್ ಏನಾದರೂ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡ್ಬೋದು. ಓಕೆ, ಪವರ್ಸ್ನ ಆ್ಯಡ್ ಮಾಡಿ. ಓಕೆ, ಸೇಮ್ ಇಲ್ಲೂ ಕೂಡ ಬೇಸಸ್ ಸೇಮ್ ಇರೋದ್ರಿಂದ ಪವರ್ಸ್ನ ಆ್ಯಡ್ ಮಾಡಿದರೆ i raised to power of 1 + 2 + and so on 50 ಅಂತ ಬರ್ಕೊಬೋದು. ಕರೆಕ್ಟಾ? ನಮಗೆ ಇದನ್ನು ನೋಡಿದರೆ ಏನು ಗೊತ್ತಾಗ್ತಿದೆ? ಸಮ್ ಆಫ್ ನ್ಯಾಚುರಲ್ ನಂಬರ್ಸಾ? ಓಕೆ, ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಓಕೆ, ದಿಸ್ ಇಸ್ ಈಕ್ವಲ್ ಟು 1 + 2 + and so on + n. ಇದನ್ನು ನಾವು n ಇಂಟು n + 1/2 ಅಂತ ಬರ್ಕೊತೀವಿ. ಸೇಮ್ n ಹತ್ರ 50 ಇದೆ. ಇದನ್ನು ರೀಪ್ಲೇಸ್ ಮಾಡಿದರೆ i raised to power of 50 ಇಂಟು 50 + 1 51/2. 2ನಿಂದ ಕ್ಯಾನ್ಸಲ್ ಮಾಡಿದರೆ 25 i raised to power of 25 ಇಂಟು 51 i raised to power of ಇದು ನಮಗೆ ಎಷ್ಟು ಬರುತ್ತೆ? 21 ಇಂಟು 51 1275 ಬರುತ್ತೆ. 1275. ಓಕೆ, ಇವಾಗ ಇದ್ರ ವ್ಯಾಲ್ಯೂ ಅನ್ನೋದು ಫೈಂಡ್ ಔಟ್ ಮಾಡೋಣ. ಇದನ್ನು ರೆಡ್ಯೂಸ್ ಮಾಡಿದರೆ 1275ನ 4ನಿಂದ ಡಿವೈಡ್ ಮಾಡಿ. 4 3s are 12. ಓಕೆ, 7 4 1s are 4. ನೆಕ್ಸ್ಟ್ ಇದು 3 5 4 8s are 32. ಓಕೆ, ಇದು ನಮಗೆ ರಿಮೈಂಡರ್ 3. ರಿಮೈಂಡರ್ ಎಷ್ಟು? 3. ಅಂದರೆ 1275 ಪ್ಲೇಸಲ್ಲಿ 3 ತಗೊಳ್ಳಿ. i³ ನಥಿಂಗ್ ಬಟ್ ಮೈನಸ್ iota. ಓಕೆ, ಇವಾಗ ಇವೆರಡನ್ನೂ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದರೆ ನಮಗೇನು ಬರುತ್ತೆ? 1 - i = x + i ಇಂಟು y. ಇದನ್ನು ಕಂಪೇರ್ ಮಾಡಿದರೆ x ವ್ಯಾಲ್ಯೂ ಏನು ಬರುತ್ತೆ? x = 1. ಇದನ್ನು ಕಂಪೇರ್ ಮಾಡಿದರೆ y ಏನು ಬರುತ್ತೆ? -1. ಓಕೆ, ಅಂದರೆ ನಮ್ಗೆ ಆನ್ಸರ್ ಏನಾಗುತ್ತೆ? 1, -1. ಸೆಕೆಂಡ್ ಆಪ್ಷನ್ ಅನ್ನೋದು ನಮಗೆ ಕರೆಕ್ಟ್ ಆಗುತ್ತೆ. ಹೀಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಏನು ಅಂದರೆ z = x + iota y ಇದೆ ಅಂದ್ಕೊಳ್ಳಿ. ಇದರದ್ದು ಕಾಂಜುಗೇಟ್ನ ಈಗ ಡಿನೋಟ್ ಮಾಡ್ತೀವಿ, z ಬಾರ್ ಅಂತ ಡಿನೋಟ್ ಮಾಡ್ತೀವಿ. ದಿಸ್ ನಥಿಂಗ್ ಬಟ್ ಕಾಂಜುಗೇಟ್ ಆಫ್ z. ದಿಸ್ = x + iota ಇದೆಯಲ್ಲ, ಪ್ಲಸ್ iota ಪ್ಲೇಸಲ್ಲಿ -iota ತಗೊಳ್ಳಿ. ಓಕೆ, ಸೇಮ್ ವೈಸ್ ವರ್ಸ ಇರುತ್ತೆ. ಈಗಿದ್ದರೆ ಈಗ ಬರಿಬೋದು, ಈಗಿದ್ದರೆ ಈಗ ಬರಿಬೋದು. ಓಕೆ, z ಅನ್ನೋದು z ಬಾರ್ಗೆ ಕಾಂಜುಗೇಟು, z ಬಾರ್ ಅನ್ನೋದು zಗೆ ಕಾಂಜುಗೇಟ್. ಅರ್ಥ ಆಯ್ತಾ? ಓಕೆ, ವೈಸ್ ವರ್ಸ. ಪ್ಲಸ್ iota ಇದ್ದರೆ -iota, -iota ಇದ್ದರೆ ಪ್ಲಸ್ iota. ಇದು ನಿಮಗೆ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್. ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟು. ಸಪೋಸ್ ಇವಾಗ ನಿಮಗೆ 1/iota ಇದೆ ಅಂದ್ಕೊಳ್ಳಿ.
ಹೀಗಿದೆ. ಇದ್ರ ವ್ಯಾಲ್ಯೂ ಎಷ್ಟು? 1/i ಹೀಗಿದೆ ಅಂದ್ಕೊಳ್ಳಿ. ಇದ್ರ ವ್ಯಾಲ್ಯೂ ಎಷ್ಟು? ನಮಗೆ ಅಯೋಟ ಅನ್ನೋದು ಡಿನಾಮಿನೇಟ್ರಲ್ಲಿ ಯಾವತ್ತೂ ಬರಬಾರ್ದು. ಡಿನಾಮಿನೇಟ್ರಲ್ಲಿ ಏನಾದರೂ ಅಯೋಟ ಇದೆ ಅಂದರೆ ಅದ್ರಿಗೆ ನೀವು ಕಾಂಜುಗೇಟ್ ಅನ್ನೋದು ಮಲ್ಟಿಪ್ಲೈ ಡಿವೈಡ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೇಮ್ ಇಲ್ಲಿ 1/i ಇದೆ, ಇದ್ರದ್ದು ಕಾಂಜುಗೇಟ್ ಏನಾಗುತ್ತೆ ನಮಗೆ -i/-i ಅಂತ ತೊಗೊಬೋದು. +i ಇದೆ, ಇದ್ರ ಕಾಂಜುಗೇಟ್ ಏನು -i/-i. ಬಟ್ ಜಸ್ಟ್ ಅಯೋಟ ಇರೋದ್ರಿಂದ ಇದರಿಂದ ನಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಐ ಅಂತ ನೀವು ಮಲ್ಟಿಪ್ಲೈ ಡಿವೈಡ್ ಜಸ್ಟ್ ಐ ತೊಗೊಂಡ್ರೂ ಸಾಕು. ಇವಾಗ i/i ಸ್ಕ್ವೇರ್ ಆಗುತ್ತೆ. i/i² ಅಂದರೆ -1, ದಿಸ್ ಈಕ್ವಲ್ ಟು -i ಆಗುತ್ತೆ. ಅಂದರೆ 1/i ನಥಿಂಗ್ ಬಟ್ ಏನು -i. ಓಕೆ, ಇದು ತುಂಬ ಇಂಪಾರ್ಟೆಂಟು. ಇನ್ನೊಂದು, ಸಪೋಸ್ ಓನ್ಲಿ ನಿಮಗೆ ಜಸ್ಟ್ ಪ್ಯೂರ್ಲಿ ರಿಯಲ್ ಮಾತ್ರ ಇದೆ ಅಂದ್ಕೊಳ್ಳಿ, ಅಂದರೆ ಜಸ್ಟ್ ನಂಬರ್ ಮಾತ್ರ ಇದೆ ಅಂದ್ಕೊಳ್ಳಿ. ಅವಾಗ ಈ ಥರದನ್ನು ಕಾಂಜುಗೇಟ್ ಏನಾಗುತ್ತೆ ಅಂದರೆ 3ನೇ ಆಗುತ್ತೆ. ಓನ್ಲಿ ಅಯೋಟ ಇದ್ದಾಗ ಮಾತ್ರ ಚೇಂಜ್ ಆಗುತ್ತೆ. ಅಯೋಟ ಇದ್ದಾಗ -i ಆಗುತ್ತೆ, -i ಇದ್ದಾಗ +i ಇದೆ. ಇಲ್ಲಿ ಅಯೋಟ ಟರ್ಮೇ ಇಲ್ಲ. ಅದರಿಂದ ಏನು ನಂಬರ್ ಇದೆಯಾ ರಿಯಲ್ ನಂಬರು, ಅದೇ ರಿಯಲ್ ನಂಬರೇ ಬರುತ್ತೆ ಕಾಂಜುಗೇಟ್ ಅನ್ನೋದು. ಓಕೆ, z is equal to z bar if and only if z is purely real. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ, ನೆನಪಿರಲಿ. ಓಕೆ, ಇದು ಗೊತ್ತಾಯ್ತಲ್ಲ, ಇಷ್ಟು ನೆನಪಿಟ್ಕೊಳ್ಳಿ ಕಾಂಜುಗೇಟ್ ಮೇಲೆ. ಓಕೆ, ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಪೋಸ್ 1/2 + 3i ಇದೆ ಅಂದ್ಕೊಳ್ಳಿ. ಅವಾಗ ಇದ್ರ ಕಾಂಜುಗೇಟ್ ಏನಾಗುತ್ತೆ? ಜಸ್ಟ್ ಆಪೋಸಿಟ್ ತಗೊಳ್ಳಿ. 2 ನೋಡಿ +i ಇದೆ, ಆವಾಗ ಇಲ್ಲಿ -3i ತಗೊಳ್ಳಿ. /2 - 3i ಮಲ್ಟಿಪ್ಲೈ ಡಿವೈಡ್ ಮಾಡಿದ್ವಿ. 1 × 2 - 3i ಇದು ನೋಡಿ, ಇದು ಹೆಂಗಿದೆ ನಮಗೆ ಅಂದರೆ a + b a - b ಫಾರ್ಮೇಟಲ್ಲಿದೆ. ಆವಾಗ ನೀವೇನು ಮಾಡ್ತೀರಾ? a² - b² ಅಪ್ಲೈ ಮಾಡ್ಬೋದು. ಆಲ್ಜಿಬ್ರಿಕ್ ಐಡೆಂಟಿಟಿ. ಈ ಐಡೆಂಟಿಟಿನ ಯೂಸ್ ಮಾಡಿ ಇದನ್ನು ನಾವು ಹೆಂಗೆ ಬರ್ಕೊತೀರಾ? a ಪ್ಲೇಸಲ್ಲಿ ನೋಡಿ, a ಪ್ಲೇಸಲ್ಲಿ 2 ಇದೆ, 2² - b ಪ್ಲೇಸಲ್ಲಿ 3i ಇದೆ, 3i². ದಿಸ್ ಈಸ್ ನಥಿಂಗ್ ಬಟ್ 2 - 3i/2² ಅಂದರೆ 4 -3i² ಅಂದರೆ -1. 2 - 3i ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ. 4 + 3 ದಿಸ್ ನಥಿಂಗ್ ಬಟ್ 2 - 3i/4 + 3 ಏನಾಗುತ್ತೆ? 7. ಓಕೆ, ಇದನ್ನು ನಾವು 2/7 -3/7i ಅಂತ ಬರ್ಕೊತೀವಿ. ಓಕೆ, ಅರ್ಥ ಇದೆ? ಇದರಲ್ಲಿ ಇದು ಎಕ್ಸ್ ವ್ಯಾಲ್ಯೂ, ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಏನು 2/7, ವೈ ವ್ಯಾಲ್ಯೂ ಬಂದು -3/7 ಆಗುತ್ತೆ. ಓಕೆ, ಕೆಲವು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಕೆಲವು ಸ್ಟೂಡೆಂಟ್ಸು ಇದನ್ನು ಸ್ಕಿಪ್ ಮಾಡ್ತಾರೆ ಎಕ್ಸು ವೈ ಬರೆಯುವಾಗ. ಓಕೆ, ಡಿನಾಮಿನೇಟ್ರಲ್ಲಿರೋ ಟರ್ಮ್ನ ಎರಡೂ ಟರ್ಮ್ಸ್ಗೆ ಡಿವೈಡ್ ಮಾಡಬೇಕು. ಇದು ನೆನಪಿರಲಿ, ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಯಾವುದಾದ್ರೂ ನಮಗೆ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ನೋಡೋಣ. ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಏನು ಅಂದರೆ, ಸಪೋಸ್ 2 ಕಾಂಪ್ಲೆಕ್ಸ್ ನಂಬರ್ಸ್ ತೊಗೊತೀನಿ. z1 = x + i/y, z2 = x1 y1 ಅಂತ ತಗೊಳ್ಳಿ. ಇದನ್ನು x2 + i/y2 ಅಂತ ತಗೊಳ್ಳಿ. ನಾನು 2 ಕಾಂಪ್ಲೆಕ್ಸ್ ನಂಬರ್ಸ್ನ ತೊಗೊಂಡಿದ್ದೀನಿ. ಇವೆರಡನ್ನೂ ನಾನು ಮಲ್ಟಿಪ್ಲೈ ಮಾಡಬೇಕು. z1 ಮಲ್ಟಿಪ್ಲೈ ಎಲ್ಲ ಫಸ್ಟ್ ಅಡಿಷನ್ ಮಾಡೋಣ. z1 + z2 ಮಾಡಿದರೆ ಏನಾಗುತ್ತೆ? ಇದು x1 + i/y1 + x2 + i/y2. ಇದು ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ x1 + i/y1 + x2 + i/y2. ದಿಸ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್
ಒಂದು ಹತ್ರ ಬರ್ಕೊಳ್ಳಿ ನೋಡಿ. x1 ಅದು ರಿಯಲ್ ಪಾರ್ಟ್ ಆಗುತ್ತೆ. ಇದನ್ನು x1 + x2 ಅಂತ ಬರ್ಕೊಳ್ಳಿ. ಇದರಲ್ಲಿ ಐಯೋಟ ಕಾಮನ್ ತಗೊಳ್ಳಿ. ನೆಕ್ಸ್ಟ್ y1 + y2 ಅಂತ ಬರ್ಕೊತೀವಿ. ಓಕೆ, ಎರಡು ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡಿದರೆ ನಮ್ಗೆ ಈಗ ಬರುತ್ತೆ. ಎರಡು ಕಾಂಪ್ಲೆಕ್ಸ್ ನಂಬರ್ಸೇ ಅಲ್ಲ, ನೀವು ಎಷ್ಟಾದರೂ ಕಾಂಪ್ಲೆಕ್ಸ್ ನಂಬರ್ಸ್ನ ಆ್ಯಡ್ ಮಾಡಿ ಹೀಗೆ ಬರುತ್ತೆ. ಇನ್ ಜನರಲ್ಲು z1 + z2 + z3 + and so on + zn ಹೀಗಿದೆ ಅಂದ್ಕೊಳ್ಳಿ. ಅವಾಗ x1 + x2 + and so on + xn + ಐಯೋಟ y1 + y2 + and so on yn ಅಂತ ಬರ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು z1 = 2 + 3 ಐಯೋಟ ಅಂತ ತೊಗೊತೀನಿ. z2 = 1 - ಐಯೋಟ ಅಂತ ತೊಗೊತೀನಿ. ಇವಾಗ ಇವೆರಡನ್ನೂ ಆ್ಯಡ್ ಮಾಡೋಣ. z1 + z2 ಇದರಲ್ಲಿ ಕಂಪೇರ್ ಮಾಡಿ. ಇದರಲ್ಲಿ x1 ಏನು 2, y1 ಏನು 3, ಇದರಲ್ಲಿ x2 ಏನು 1, y2 ಏನು -1. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. x1 ಎಷ್ಟು ನಮಗೆ? x1 ಬಂದು 2, ಓಕೆ, x2 ಬಂದು 1, ಓಕೆ, ಪ್ಲಸ್ ಐಯೋಟ y1 ಎಷ್ಟು 3, y2 ಬಂದು -1. ಸಿಂಪ್ಲಿಫೈ ಮಾಡಿದರೆ 3 + ಐಯೋಟ × 2 ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, 2 ಕಾಂಪ್ಲೆಕ್ಸ್ ನಂಬರ್ ಅಡಿಷನನ್ನು ನಾವು ಈಗ ಮಾಡ್ತೀವಿ. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೇಮ್ ಮಲ್ಟಿಪ್ಲಿಕೇಶನ್ ಕೂಡ, ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀವಿ ಅಂತ ನೋಡೋಣ. z1 × z2 x1 + ಐಯೋಟ y1 x2 + ಐಯೋಟ y2 ಈಗ ತೊಗೊಂಡಿದ್ದೀನಿ. ಓಕೆ, ಅವಾಗ ನೀವೇನು ಮಾಡ್ತೀರಾ? ಫಸ್ಟ್ x1 × x2ನ ಮಲ್ಟಿಪ್ಲೈ ಮಾಡಿ. x1 × x2 ನೆಕ್ಸ್ಟ್ x1 × ಐಯೋಟ y2 ಮಲ್ಟಿಪ್ಲೈ ಮಾಡಿ. ಐಯೋಟ x1 × y2 ಓಕೆ, ಪ್ಲಸ್ ಮತ್ತೆ ಐಯೋಟ y1 × x2ನ ಮಲ್ಟಿಪ್ಲೈ ಮಾಡಿ. ಐಯೋಟ y1 × x2 ಪ್ಲಸ್ ಮತ್ತು ಐಯೋಟ y1 × ಐಯೋಟ y2 ಮಲ್ಟಿಪ್ಲೈ ಮಾಡಿ. i × i² y1 × y2 ಅಂತ ಬರ್ಕೊತೀವಿ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. x1 + x2 ಇದರಲ್ಲಿ ಐಯೋಟ ಕಾಮನ್ ತೊಗೊಂಡ್ರೆ x1 y2 + y1 x2 ಅಂತ ಬರ್ಕೊಬೋದು. i² ಅಂದರೆ ಏನು? -1. ಓಕೆ, i² ಅಂದರೆ ಅದ್ರ ವ್ಯಾಲ್ಯೂ ಎಷ್ಟು? -1. ಇದ್ರಲ್ಲಿ ರೀಪ್ಲೇಸ್ ಮಾಡಿದರೆ -y1 y2 ಅಂತ ಬರ್ಕೊತೀವಿ. ರಿಯಲ್ ಪಾರ್ಟ್ಸ್ನ ತೊಗೊಂಡ್ರೆ x1 x2 -y1 y2 ಪ್ಲಸ್ ಐಯೋಟ x1 y2 ಪ್ಲಸ್ y1 x2 ಇದು ನಮಗೆ ರಿಯಲ್ ಪಾರ್ಟ್ ಆಗುತ್ತೆ. ಐಯೋಟ ಪಕ್ಕದಲ್ಲಿರೋದು ನಮಗೆ ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಓಕೆ, 2 ಕಾಂಪ್ಲೆಕ್ಸ್ ನಂಬರ್ಸ್ ಕೊಟ್ಟರೆ ಅದ್ರ ಮಲ್ಟಿಪ್ಲಿಕೇಶನ್ ಹೀಗೆ ಮಾಡ್ತೀವಿ. 2 ಅಂತನಲ್ಲ, ಎಷ್ಟಾದರೂ ಕೊಟ್ಟಿರಲಿ ಮೆಥಡ್ ಸೇಮ್. ಓಕೆ, ನಿಮಗೆ ಮೆಥಡ್ ಗೊತ್ತಿದ್ದರೆ ಈ ಫಾರ್ಮುಲಾಸ್ ಎಲ್ಲ ಬಟ್ಟಿ ಒಯ್ಯೋ ನೆಸಸರಿ ಇಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಪರ್ಟೀಸಲ್ಲಿ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದರೆ, ಓಕೆ, ಎ ಈಸ್ ಪಾಸಿಟಿವ್. ಇದನ್ನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎ ಬಿಲಾಂಗ್ಸ್ ಟು ಎನಿ ರಿಯಲ್ ನಂಬರ್. ಎ ಈಸ್ ಪಾಸಿಟಿವ್, ಎ ಬಿಲಾಂಗ್ಸ್ ಟು ಎನಿ, ದಟ್ ಈಸ್ ಪಾಸಿಟಿವ್ ರಿಯಲ್ ನಂಬರ್. ಎ ಈಸ್ ಪಾಸಿಟಿವ್ ರಿಯಲ್ ನಂಬರ್. ಎ ಅನ್ನೋದೇನು? ಪಾಸಿಟಿವ್ ರಿಯಲ್ ನಂಬರ್. ಅದಕ್ಕೆ ನಾವು ಸ್ಕ್ವೇರ್ ರೂಟ್ ತೊಗೊಂಡಾಗ -a ಅಂತ ಈಗಿದೆ ಅಂದ್ಕೊಳ್ಳಿ. ಆವಾಗ ಇದನ್ನು ನಾವು ಹೆಂಗೆ ಬರೀತೀವಿ ಅಂದರೆ √-1 × √a ಅಂತ ಬರ್ಕೊಳ್ತೀವಿ. ಓಕೆ, ಇದನ್ನು ನಾವೇನಂತ ತೊಗೊಂಡಿದ್ವಿ? ಐಯೋಟ. ಇದನ್ನು √a ಅಂತ ಬರೀತೀವಿ ಹೀಗೆ. ಓಕೆ, ಇದು ಇಂಪಾರ್ಟೆಂಟ್. ಇನ್ನೊಂದು √-a × b ಅಂತ ಈಗಿದೆ ಅಂದ್ಕೊಳ್ಳಿ. ಓಕೆ, ಆವಾಗ ಇದನ್ನು ನಾವು √-1 × a × b ಅಂತ ಬರ್ಕೊಬೇಕು. ಇದನ್ನು √-1 × √a × √b ಅಂತ ಬರೀತೀವಿ. √-1 ನಥಿಂಗ್ ಬಟ್ ಐಯೋಟ.
ಇದನ್ನು ಬೇಕಾದರೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಅಂತಲೂ ಬರ್ಕೊಬೋದು. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ನೋಡಬೇಕಾದ್ರೆ ಸ್ಕ್ವೇರ್ ರೂಟ್ ಆಫ್ -2 ಅಂತ ಇದೆ ಅಂದ್ಕೊಳ್ಳಿ. ಇದನ್ನು ನೀವು ಐಯೋಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರ್ಕೊಬೇಕು. ಓಕೆ, ಇದು ಹೇಗೆ ಬಂತು ಅಂದರೆ ಇದನ್ನು -1 ಇಂಟು 2 ಅಂತ ಬರೀತೀವಿ. ಇದನ್ನು ಸಪ್ರೇಟ್ ಮಾಡಿದರೆ -1 ಇಂಟು ಸ್ಕ್ವೇರ್ ರೂಟ್ ಆಫ್ 2. ದಿಸ್ ವ್ಯಾಲ್ಯೂ ಎಷ್ಟು ಐಯೋಟಾ ಇಂಟು ಸ್ಕ್ವೇರ್ ರೂಟ್ ಆಫ್ 2. ದಿಸ್ ನಥಿಂಗ್ ಬಟ್ ಐಯೋಟಾ ರೂಟ್ 2 ಅಂತ ಬರೀತೀವಿ. ಓಕೆ, ಇದು ತುಂಬ ಇಂಪಾರ್ಟೆಂಟು, ನೆನಪಿರಲಿ. ತುಂಬ ಜನ ಸ್ಟೂಡೆಂಟ್ಸು ಇಲ್ಲಿ ಮಿಸ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಕೇರ್ಫುಲ್ ಇರಿ. ಕಾಂಪ್ಲೆಕ್ಸ್ ನಂಬರ್, ಈಚ್ ರಿಯಲ್ ನಂಬರ್ ಈಸ್ ಎ ಕಾಂಪ್ಲೆಕ್ಸ್ ನಂಬರ್. ಅದನ್ನು ನಿಮಗೆ ಡಿಸ್ಕಸ್ ಮಾಡುವಾಗ ಪ್ಯೂರ್ಲಿ ರಿಯಲ್ ಅದರಲ್ಲಿ ಹೇಳಿದ್ದೀನಿ ನಿಮಗೆ. ಓಕೆ, ಪ್ಯೂರ್ಲಿ ರಿಯಲ್ ಅಂದರೆ ಏನು? ಓನ್ಲಿ ರಿಯಲ್ ನಂಬರ್ ಮಾತ್ರನೇ ಇರುತ್ತೆ, ಇಮೇಜಿನರಿ ಪಾರ್ಟ್ ಇರಲ್ಲ. ಓಕೆ, ಆವಾಗ ನಮಗಿದೇನಾಗುತ್ತೆ, ಪ್ಯೂರ್ಲಿ ರಿಯಲ್ ಇರೋದ್ರಿಂದ ಎವ್ರಿ ರಿಯಲ್ ನಂಬರ್ ಇಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ನಂಬರ್. ಓಕೆ, ಇದು ನ್ಯಾಚುರಲ್ ನಂಬರು, ಇದು ಹೋಲ್ ನಂಬರು, ಇದು ಇಂಟೀಜರು, ಇದು ರ್ಯಾಷ್ನಲ್ಲು, ಇದು ರಿಯಲ್ಲು, ಇದು ಬಿಗ್ ಸೆಟ್ ಏನಾಗುತ್ತೆ, ಕಾಂಪ್ಲೆಕ್ಸ್ ಸೆಟ್ ಆಗುತ್ತೆ. ಓಕೆ, ಇವೆಲ್ಲ ಕಾಂಪ್ಲೆಕ್ಸ್ ಸೆಟ್ಗೆ ಸಬ್ಸೆಟ್ಸ್ ಆಗುತ್ತೆ. ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಡಿನೋಟೆಡ್ ವಿತ್ ದ ಸಿಂಬಲ್ ಲೈಕ್ ದಿಸ್. ದಿಸ್ ನಥಿಂಗ್ ಬಟ್ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಇದನ್ನು ನಾವು ಎಕ್ಸ್ ಪ್ಲಸ್ ಐಯೋಟಾ ವೈ ಸಚ್ ದಟ್ ಎಕ್ಸ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆ್ಯಂಡ್ ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -1 ಹೀಗೂ ಬರೀಬೋದು. ಓಕೆ, ಇದು ತುಂಬ ಇಂಪಾರ್ಟೆಂಟು, ಇದು ನೆನಪಿರಲಿ. ಓಕೆ, ಈ ಸಿಂಬಲ್ ಏನಾದರೂ ಕಾಣಿಸಿದರೆ ನಿಮಗೆ ದಟ್ ಮೀನಿಂಗ್ ಏನು ಅಂದರೆ ಸೆಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಷ್ಟೇ. ಓಕೆ, ಆ್ಯಂಡ್ ಇಂಟಿಗ್ರಲ್ ಪವರ್ಸ್, ಕಲೆಕ್ಷನ್ ಆಫ್ ಇಂಟಿಗ್ರಲ್ ಪವರ್ಸ್ ನಿಮ್ಗೆ ಅದು ಹೇಳಿದ್ದೀನಿ. ಇಟ್ ಈಸ್ ಆಲ್ವೇಸ್ ಬಿಲಾಂಗ್ಸ್ ಟು, ಇದ್ದರೆ ನಿಮಗೆ ಇದರಲ್ಲಿ ಯಾವುದೋ ಒಂದು ನಂಬರ್ ಇರುತ್ತೆ, ಇದ್ದರೆ ಐಯೋಟಾ ಇರುತ್ತೆ, ಇಲ್ಲಾಂದರೆ -1 ಇರುತ್ತೆ. ಓಕೆ, ಇಲ್ಲಾಂದರೆ ಮೈನಸ್ ಐಯೋಟಾ ಇರುತ್ತೆ, 1 ಇರುತ್ತೆ. ಓಕೆ, ವೇರ್ n ಬಿಲಾಂಗ್ಸ್ ಟು ಎನಿ ಇಂಟೀಜರ್. ಓಕೆ, ಐಯೋಟಾ ವ್ಯಾಲ್ಯೂ ಇದ್ರದ್ದು ಪವರ್ ಸಪೋಸ್ I² ಅಂತ ತೊಗೊಂಡಿದ್ದೀನಿ, -1 ಇದರಲ್ಲೇ ಇದೆ ತಾನೆ, ಇದೇ ಸೆಟ್ಟಲ್ಲೇ ಇದೆ, ಕರೆಕ್ಟಾ? ಇವಾಗ I³ ಅಂತ ತೊಗೊಂಡಿದ್ದೀನಿ, ಮೈನಸ್ ಐಯೋಟಾ ಇದರಲ್ಲೇ ಇದೆ ತಾನೆ. ಇವಾಗ I⁻12 ಅಂತ ತೊಗೊಂಡಿದ್ದೀನಿ. ಓಕೆ, ದಿಸ್ ನಥಿಂಗ್ ಬಟ್ I⁻0. ಓಕೆ, I⁻0 ಎಷ್ಟು 1 ಇದರಲ್ಲೇ ಇದೆ ತಾನೆ. ಅದರಿಂದ ಇದು ಕೂಡ ಇಂಪಾರ್ಟೆಂಟು, ನೆನಪಿರಲಿ. ನಾವೇನಾದರೂ ಪವರ್ಸ್ ಆಫ್ ಐಯೋಟಾ ಯಾವುದು ತೊಗೊಂಡ್ರೂ ಈ ಸೆಟ್ ಒಳಗಡೆ ಇರುತ್ತೆ ಅದ್ರ ವ್ಯಾಲ್ಯೂ, ಇದ್ರ ಬಿಟ್ಟು ಬೇರೆ ಹೋಗಲ್ಲ, ಈ 4ರಲ್ಲೇ ಇರುತ್ತೆ. ಓಕೆ, ನೋಟು ತುಂಬ ಇಂಪಾರ್ಟೆಂಟು, ವೆರಿ 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 ಇಂಪಾರ್ಟೆಂಟು, ಇದನ್ನು ಗೊತ್ತಿರಬೇಕು. ಓಕೆ, ಏನು ಅಂದರೆ Z ಪ್ಲಸ್ Z⁻, ಇವೆರಡನ್ನೂ ನಾನು ಆ್ಯಡ್ ಮಾಡ್ತೀನಿ. ಕಾಂಪ್ಲೆಕ್ಸ್ ನಂಬರು ಅದ್ರ ಕಾಂಜುಗೇಟು ಎರಡನ್ನೂ ಆ್ಯಡ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಏನು ಬರುತ್ತೆ? Z ಅಂದರೆ ಏನು? ಎಕ್ಸ್ ಪ್ಲಸ್ ಐಯೋಟಾ ವೈ. Z⁻ ಅಂದರೆ ಏನು? ಎಕ್ಸ್ ಮೈನಸ್ ಐಯೋಟಾ ವೈ. ದಿಸ್ ಈಸ್ ಈಕ್ವಲ್ ಟು, ಇದು ಬ್ರ್ಯಾಕೆಟ್ಸ್ ಓಪನ್ ಮಾಡಿ ನೋಡಿ, ಪ್ಲಸ್ ಐಯೋಟಾ ವೈ ಮೈನಸ್ ಐಯೋಟಾ ವೈ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ? 2x. Z ಪ್ಲಸ್ Z⁻, 2ನಿಂದ ಡಿವೈಡ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? Z ಪ್ಲಸ್ Z⁻/2. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ಏನು? ಎಕ್ಸ್ ಅಂದರೆ ಏನು? ರಿಯಲ್ ಪಾರ್ಟ್ ಆಫ್ Z. ಓಕೆ, ಎಲ್ಲಾದರೂ ನಿಮಗೆ ಎಕ್ಸ್ ಏನಾದರೂ ಕಾಣಿಸಿದರೆ ಇದನ್ನು ರಿಪ್ಲೇಸ್ ಮಾಡಿ ಪ್ರಾಬ್ಲಮ್ಸಲ್ಲೇ. Z ಪ್ಲಸ್ Z⁻/2 ತುಂಬ ಇಂಪಾರ್ಟೆಂಟು, ನೆನಪಿರಲಿ. ರಿಯಲ್ ಪಾರ್ಟ್ ಆಫ್ Z ದಸ್ ನಥಿಂಗ್ ಬಟ್ ಎಕ್ಸ್ ಏನಾದರೂ ಕಾಣಿಸಿದರೆ Z ಪ್ಲಸ್ Z⁻/2ನ ರೀಪ್ಲೇಸ್ ಮಾಡಿ. ಓಕೆ, ತುಂಬ ಇಂಪಾರ್ಟೆಂಟ್. ಸಿಮ್ಲರ್ಲಿ Z ಮೈನಸ್ Z⁻ ಮಾಡ್ತೀನಿ, ಆಗ ಏನು ಬರುತ್ತೆ ನೋಡೋಣ. ಮೈನಸ್ ಎಕ್ಸ್ ಮೈನಸ್ ಐ/, ಬ್ರ್ಯಾಕೆಟ್ಸ್ ಓಪನ್ ಮಾಡಿದರೆ ಮೈನಸ್ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ವೈ. ಇವಾಗ ಎಕ್ಸು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇದು ಇವಾಗ 2 ಐಯೋಟಾ ವೈ ಬರುತ್ತೆ. ಆವಾಗ ನಮಗೆ ವೈ ಏನಾಗುತ್ತೆ? Z ಮೈನಸ್ Z⁻/2y. ದಿಸ್ ನಥಿಂಗ್ ಬಟ್ ಏನು? ಇಮ್ಯಾಜಿನರಿ ಪಾರ್ಟ್ ಆಫ್ Z. ಇಮ್ಯಾಜಿನರಿ ಪಾರ್ಟ್ ಆಫ್ Z ಈಕ್ವಲ್ ಟು y ಈಕ್ವಲ್ ಟು Z ಮೈನಸ್ Z⁻/2 ಐಯೋಟಾ. ಎಲ್ಲಾದರೂ ನಿಮಗೆ
ವೈ ಏನಾದರೂ ಕಾಣಿಸಿದ್ರೆ ಅಲ್ಲಿ ಈ ವ್ಯಾಲ್ಯೂನ ರಿಪ್ಲೇಸ್ ಮಾಡಿ. ಝೆಡ್ ಮೈನಸ್ ಝೆಡ್ ಬಾರ್ ಬೈ 2y. ಎರಡು ತುಂಬ ಇಂಪಾರ್ಟೆಂಟು. ಇದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ. ಝೆಡ್ ಇಂಟು ಝೆಡ್ ಬಾರ್ ಇದನ್ನು ಮಲ್ಟಿಪ್ಲೈ ಮಾಡಿ. ಇದು ತುಂಬ 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 ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ನೀವು ಎಷ್ಟು ಸ್ಟಾರ್ಗಳು ಹಾಕ್ಕೊಂತಾರೆ ಅಷ್ಟು ಸ್ಟಾರ್ಗಳು ಹಾಕ್ಕೊಳ್ಳಿ. ಈ ರಿಸಲ್ಟ್ ತುಂಬ ಇಂಪಾರ್ಟೆಂಟ್. ಝೆಡ್ ಇಂಟು ಝೆಡ್ ಬಾರ್ ಇದೆ ಅಂದ್ಕೊಳ್ಳಿ. ಅಂದರೆ ಝೆಡ್ ಅಂದರೆ ಏನು? ಎಕ್ಸ್ ಪ್ಲಸ್ ಐಯೋಟಾ ವೈ. ಝೆಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಐಯೋಟಾ ವೈ. ಓಕೆ, ದಿಸ್ ಈಸ್ ಈಕ್ವಲ್ ಟು ನಿಮಗೆ ಆ್ಯಕ್ಚುಲಿ ಮಾಡ್ಯುಲಸ್ ಹೇಳಿದ ಮೇಲೆ ಹೇಳೋಣ ಅಂದ್ಕೊಂಡಿದ್ದೆ. ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಫಸ್ಟ್ 1 ಮೈನಸ್ ಐಯೋಟಾ ಬೈ ರೂಟ್ 2 ಹೋಲ್ ರೇಷ್ ಪವರ್ 8n ಇದೆ, ಪ್ಲಸ್ ಇದೆ ಫಸ್ಟು. ಇದನ್ನು ನಾನು ಸಪ್ರೇಟಾಗಿ ಬರ್ಕೊಂಡ್ರೆ 1 ಪ್ಲಸ್ ಐ ಹೋಲ್ ರೇಷ್ ಪವರ್ 8n ಬೈ ರೂಟ್ 2 ಪವರ್ ಆಫ್ 8n ಅಂತ ಬರ್ಕೊಬೋದು. ಕರೆಕ್ಟಾ? ಫಸ್ಟು 1 ಪ್ಲಸ್ ಐ ಹೋಲ್ ರೇಷ್ ಪವರ್ 8n, 8ನ ನಾನು 2 ಇಂಟು 4 ಅಂತ ಬರ್ಕೊಬೋದು. ಕರೆಕ್ಟಾ? 1 ಪ್ಲಸ್ ಐ 2 ಇಂಟು 4n ಅಂತ ಬರ್ಕೊತೀನಿ. ನೆಕ್ಸ್ಟ್ ಬೈ ದ ಪ್ರಾಪರ್ಟೀಸ್ ಆಫ್ ಎಕ್ಸ್ಪೋನೆಂಟ್ಸ್, ಎ ರೇಷ್ ಟು ಪವರ್ ಆಫ್ ಎಮ್ ಇಂಟು ಎನ್ ಇದ್ದರೆ ಇದನ್ನು ಎ ರೇಷ್ ಟು ಪವರ್ ಆಫ್ ಎಮ್ ಹೋಲ್ ರೇಷ್ ಟು ಪವರ್ ಆಫ್ ಎನ್ ಈಗ ಬರ್ಕೊಬೋದು. ಈಗ ರೀರೈಟ್ ಬರ್ಕೊಬೋದು. ಇದನ್ನು ನಾನು 1 ಪ್ಲಸ್ ಐ ಹೋಲ್ ಸ್ಕ್ವೇರ್ ಹೋಲ್ ರೇಷ್ ಟು ಪವರ್ ಆಫ್ 4n ಅಂತ ಬರ್ಕೊತೀನಿ. ಫಸ್ಟ್ ಇದಕ್ಕೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. ಎ ಸ್ಕ್ವೇರ್ ಓಕೆ ಪ್ಲಸ್ ಬಿ ಸ್ಕ್ವೇರ್ ಓಕೆ ಪ್ಲಸ್ 2y. ಓಕೆ 1 ಸ್ಕ್ವೇರ್ 1, ಐ ಸ್ಕ್ವೇರ್ ಅಂದರೆ -1 ಪ್ಲಸ್ 2y. ಓಕೆ ಇದು ಕ್ಯಾನ್ಸಲ್ ಆದರೆ 2y. ಅಂದರೆ ಇದ್ರ ವ್ಯಾಲ್ಯೂ ಏನು? 2y ಹೋಲ್ ರೇಷ್ ಪವರ್ 4n ಬರುತ್ತೆ. ಅಂದರೆ ಇದ್ರ ವ್ಯಾಲ್ಯೂ ನಮಗೇನಾಗುತ್ತೆ ಅಂದರೆ ಇದನ್ನು ಸಪ್ರೇಟಾಗಿ ಬರೆದ್ರೆ ಪವರ್ಸ್ ನೋಡಿ, ಈ ಪವರ್ ಅನ್ನೋದು 4n ಅನ್ನೋದು 2ಗೆ ಇರುತ್ತೆ, ಐಗೂ ಇರುತ್ತೆ. ಆವಾಗ 2 ರೇಷ್ ಪವರ್ 4n ಐ ರೇಷ್ ಪವರ್ 4n ನೋಡಿ. ಐ ರೇಷ್ ಪವರ್ 4n ಅಂದರೆ ಇದನ್ನು ಐ ರೇಷ್ ಪವರ್ 4 ಹೋಲ್ ರೇಷ್ ಪವರ್ n ಅಂತ ತೊಗೊಬೋದು. ಐ ರೇಷ್ ಪವರ್ 4 ಅಂದರೆ ಅದ್ರ ವ್ಯಾಲ್ಯೂ ಎಷ್ಟು? 1 ರೇಷ್ ಪವರ್ n ಅಂದರೆ 1 ಓನ್ಲಿ, ಅಂದರೆ ಇದ್ರ ವ್ಯಾಲ್ಯೂ 1 ಬರುತ್ತೆ. ಓಕೆ, ಇವಾಗ ಡಿನಾಮಿನೇಟರ್ ಟರ್ಮ್ ನೋಡಿ, ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ರೇಷ್ ಪವರ್ 8n ಇದೆ. ಸ್ಕ್ವೇರ್ ರೂಟ್ ಆಫ್ 2 ನಥಿಂಗ್ ಬಟ್ 2 ರೇಷ್ ಪವರ್ 1/2 ಅಂತ ಬರ್ಕೊಬೋದು. ಯಾವತ್ತೂ ನೆನಪಿರಲಿ, nth ರೂಟ್ ಆಫ್ ಎಕ್ಸ್ ನಥಿಂಗ್ ಬಟ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ರೇಷ್ ಟು ಪವರ್ 1/n. ಓಕೆ, ಸೇಮ್ ಇಲ್ಲಿ ಏನೂ ಇಲ್ಲ ಅಂದರೆ ಸ್ಕ್ವೇರ್ ರೂಟ್ ನಥಿಂಗ್ ಬಟ್ ಇಲ್ಲಿ 2 ಇರುತ್ತೆ. ಓಕೆ, ಇಲ್ಲಿ n ಪ್ಲೇಸಲ್ಲಿ 2 ಇರುತ್ತೆ, ಅಂದರೆ ಇದನ್ನು 2 ರೇಷ್ ಪವರ್ 1/2 ಅಂತ ಬರೀಬೋದು ಹೋಲ್ ರೇಷ್ ಪವರ್ 8n. ಸೇಮ್ ಪ್ರಾಪರ್ಟಿ ಅಪ್ಲೈ ಮಾಡಿದರೆ ಈಗ ಬರ್ಕೊಬೋದು. 2 1 4 2 ರೇಷ್ ಪವರ್ 4n 2 ರೇಷ್ ಪವರ್ 4n. ಇದಕ್ಕೆ ಕ್ಯಾನ್ಸಲ್ ಆದರೆ ಫೈನಲ್ ಆಗಿ 1 ಬರುತ್ತೆ. ಓಕೆ, ಸೇಮ್ ಇವಾಗ ನೆಕ್ಸ್ಟ್ 1 ಮೈನಸ್ ಐ ಬೈ ರೂಟ್ 2 ಹೋಲ್ ರೇಷ್ ಪವರ್ 8n ಇದೆ. ಓಕೆ, ಇದನ್ನು ಸೇಮ್ 1 ಮೈನಸ್ ಐ ಪವರ್ ಆಫ್ 8n ಬೈ ಇದನ್ನು 2 ರೇಷ್ ಪವರ್ 4n ಅಂತ ಬರ್ಕೊತೀನಿ. ಓಕೆ, ನೆಕ್ಸ್ಟ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ 1 ಮೈನಸ್ ಐ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ 1 ಸ್ಕ್ವೇರ್ ಓಕೆ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2y. ಓಕೆ, ಇದು 1 ಮೈನಸ್ 1 ಮೈನಸ್ 2y, ಇದು ಕ್ಯಾನ್ಸಲ್ ಆಗುತ್ತೆ. ಇದು ನಮಗೆ ಮೈನಸ್ 2y ಹೋಲ್ ರೇಷ್ ಟು ಪವರ್ 4n ಬೈ 2 ರೇಷ್ ಟು ಪವರ್ 4n. ಈವೆನ್ ಪವರ್ ಇದೆ, 4 ಅನ್ನೋದು ಈವನ್ ಇರೋದ್ರಿಂದ ನೆಗೆಟಿವ್ ಸೈನು ಪಾಸಿಟಿವ್ ಆಗುತ್ತೆ. ಅದರಿಂದ ಇದನ್ನು 2y ಪವರ್ ಆಫ್ 4n ಬೈ 2 ರೇಷ್ ಟು ಪವರ್ 4n. ಸೇಮ್ ಪ್ರೀವಿಯಸ್ ಬಂದಾಗಟ್ಟೆ ಬಂದಿದೆ, ಇದ್ರ ವ್ಯಾಲ್ಯೂ ಕೂಡ 1 ಆಗುತ್ತೆ. ಓಕೆ, ಇವೆರಡನ್ನೂ ಆ್ಯಡ್ ಮಾಡಿ ಓಕೆ ಆ್ಯಡ್ ಮಾಡಿದರೆ ಏನು ಬರುತ್ತೆ? 1 ಪ್ಲಸ್ 1 ದಿಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? 2. ಆವಾಗ ನಮಗೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇದರಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ. ಓಕೆ, 2 ಅನ್ನೋದು ನಮಗೆ ಕರೆಕ್ಟ್ ಆನ್ಸರ್. 2 ಅನ್ನೋದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಇದೇ ರೀತಿ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಮಾಡ್ಯುಲಸ್ ಅಂದರೆ ಏನು, ಓಕೆ, ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂದರೆ ಏನು, ಓಕೆ, ಮತ್ತು ಟೋಪಾಲಜಿ ಆ್ಯಂಡ್ ಕಾಂಪ್ಲೆಕ್ಸ್ ಫೈಲ್
ಇವೆಲ್ಲ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.